ಕರಾವಳಿಯ ಕಥೆಗಳ ಮುಂದುವರೆದ ಭಾಗ. ನಮ್ಮ ಬಾರ್ಕೂರ್ನಲ್ಲಿ ಪಿ ಕಾಳಿಂಗರಾವ್ ಅವರ ಕುಟುಂಬನ ಮುಗಿಸಿದ್ವಿ, ಉಪ್ಪುಂದದಲ್ಲಿ ಓಂ ಗಣೇಶ್ವರ್ ಮುಗಿಸಿದ್ವಿ. ಅಲ್ಲಿಂದ ನನ್ನ ಪ್ರಯಾಣ ಮಂಗಳೂರಿಗೆ ಬಂದು, ಇದು ನನ್ನ ಗೆಳೆಯ ದೋಣಿ ಸಾಗಲಿ ಚಿತ್ರದ ನಾಯಕ ಗಿರೀಶ್ ಶೆಟ್ಟಿ ಅವರು ವಾಸವಾಗಿರುವ ಅಪಾರ್ಟ್ಮೆಂಟ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ಗಿರೀಶ್ನ ನೋಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಒಂದು 27-28 ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಬನ್ನಿ, ನನ್ನ ಗೆಳೆಯನ್ನ, ನಮ್ಮ ಗಿರೀಶ್ ಶೆಟ್ಟಿನ, ದೋಣಿ ಸಾಗಲಿ, ಆರ್ಯಭಟ, ಕೌರವ, ದುರ್ಗಾಶಕ್ತಿ, ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿರುವ ಆ ನನ್ನ ಗೆಳೆಯನ್ನ ಈಗ ನಿಮಗೆ ಮತ್ತೆ ಮರುಪರಿಚಯ ಮಾಡಿಸ್ತಾ ಇದ್ದೀನಿ. 100 ನೆನಪು. 35 ವರ್ಷನಾ? 35 ವರ್ಷನಾ? 27 years already. 27 years. Yes. ಆಫ್ಟರ್ ದೋಣಿ ಸಾಗಲಿ ಈಗಲೇ ನೋಡ್ತಾ ಇರೋದು. ಏಯ್, ಗಿರೀಶ್ ಶೆಟ್ಟಿ ನನ್ನ ಆತ್ಮೀಯ ಸ್ನೇಹಿತರು. ನಾನು ಬಾ ಹೋಗು ಅಂತಾನೆ ಮಾತಾಡೋದು, ಆದ್ರೆ ಕ್ಯಾಮ್ರಾ ಮುಂದೆ ನಾನು ಹಂಗೆ ಕರೆಯಲ್ಲ, ಯಾಕೆಂದ್ರೆ ಅವರು ಬೇರೆನೆ ಅವ್ರ ಸ್ಥಾನದಲ್ಲಿದ್ದಾರೆ. ಸೊ ಇದು ನಮ್ಮ ಗಿರೀಶ್ ಶೆಟ್ಟಿ ಅವರ ಮನೆ. ಮಂಗಳೂರಿಗೆ ಬಂದಿದ್ದೀನಿ. ವೆರಿ ಹ್ಯಾಪಿ ಗಿರೀಶ್, ಮೀಟ್ ಮಾಡಿದ್ದು ತುಂಬಾ ಖುಷಿ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಇವರನ್ನು ಇಂಟ್ರೊಡ್ಯೂಸ್ ಮಾಡಿ ಸರ್. ನಮಸ್ಕಾರ. ಫಸ್ಟ್ ಇವರು ಜೆ ವಿ ಶೆಟ್ಟಿ ಅಂತ. ಓಕೆ. ಫಸ್ಟ್ ನಾನು ಯಾರು ಅಂತ ಹೇಳ್ತೇನೆ. ಓಕೆ. ಅನೂಪ್ ಭಂಡಾರಿ ಇದಾರಲ್ಲ, ಹೌದು, ಅವ್ರ ಫಾದರ್ ಇನ್ ಲಾ. ಓ ಸರ್, ನಮಸ್ಕಾರ. ನಮಸ್ಕಾರ. ಸುಧಾಕರ್ ಭಂಡಾರಿ ಅವರ ಅವರ ಮಗ ಇವನು ಅನೂಪ್ ಭಂಡಾರಿ. ಭಂಡಾರಿಗೆ ನನ್ನ ಮಗಳನ್ನು ಕೊಟ್ಟದ್ದು, ಸಣ್ಣ ಮಗಳನ್ನು. ಓಕೆ. ಅಂದ್ರೆ ಅವ್ರ ಬೀಗ್ರು, ನಮ್ಮ ಸುಧಾಕರ್ ಭಂಡಾರಿ ಅವ್ರ ಬೀಗ್ರು. ಓ ನೈಸ್ ಸರ್, ನೈಸ್, ವೆರಿ ನೈಸ್ ಮೀಟಿಂಗ್ ಯು. ಖುಷಿ ಆಯ್ತು ಸರ್ ನೀವು ಮೀಟ್ ಮಾಡಿ. ಇವರು ನಾನು ಯಾಕೆ ಅನುಕೂಲ ನಮ್ಗೆ ಸಿಗ್ತಾರೆ, ಬಟ್ ದಟ್ಸ್ ವೈ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಯು. ಥ್ಯಾಂಕ್ ಯು ಸರ್, ವೆರಿ ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು. ಇದು ಇವಾಗ ಗಿರೀಶ್ ಶೆಟ್ಟಿ ಇರೋ ಅಪಾರ್ಟ್ಮೆಂಟು, ಆದರೆ ಅವರು ಹುಟ್ಟಿ ಬೆಳೆದಿದ್ದ ಮನೆ ಬೇರೆ ಕಡೆ ಇದೆ. ಸೊ ನಾನು ಕೇಳಿಕೊಂಡೆ, ಆ ಮನೆಗೂ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರೆ, ಬನ್ನಿ ಆ ಮನೆ ಹೇಗಿದೆ ಏನು ಅಂತ ಒಂದು ಚಿಕ್ಕ ರೌಂಡ್ ಹಾಕೊಂಬರೋಣ. ಗಿರಿ, ಇದು ನಿಮ್ಮ ಮನೆ? ದಿಸ್ ಇಸ್ ಮೈ ಹೌಸ್. ನನ್ನ ಬಾಲ್ಯ ಇಲ್ಲೇ ಆದದ್ದು, ನಾನು ಹುಟ್ಟಿದ್ದು ಇಲ್ಲಿ. ಇಲ್ಲೇ. ದಿಸ್ ಇಸ್ ಮೈ ಹೌಸ್. ಏನೇನು ಮೆಮೊರೀಸ್ ಇಲ್ಲ ನೋಡಿ. ಒಳ್ಳೆ ತುಳಸಿ ಕಟ್ಟೆ ಇದೆ, ತುಳಸಿ ಕಟ್ಟೆ, ಮರ, ಬಾವಿ. ಇಲ್ಲೇನು ಮಂಗಳೂರು ಕಡೆ ಸುಮಾರು ಮನೆಗಳಲ್ಲಿ ಬಾವಿ ಇದೆ ಆಲ್ಮೋಸ್ಟ್. ನಮ್ಗೆ ಗೊತ್ತಿಲ್ಲ, ನಮ್ ಗ್ರ್ಯಾಂಡ್ ಫಾದರ್ ಟೈಮ್ ಅಲ್ಲಿಂದ ಬಾವಿ ಇದೆ. ಓಕೆ. ಸೊ ಇಟ್ ಇಸ್ ದೇರ್. ಸೊ ದಿಸ್ ಇಸ್ ಮೈ ಹೌಸ್. ಇದು ಸ್ಮಾಲ್ ಹೌಸ್. ಇದು ಪಿಂಟೋಸ್ ಲೈನ್ ಅಂತ, ವಿಜಯ್ ಪಿಂಟೋಸ್ ಲೈನ್. ಸೊ ದೋಣಿ ಸಾಗಲಿ ಟೈಮಲ್ ಎಲ್ಲ ಇದೇ ಮನೆಯಲ್ಲಿ ಏನ್ ಮೆಮೊರೀಸ್ ಏನೇನ್ ಬರುತ್ತೆ ಇಲ್ಲಿ? ನಾವೊಂದು ನಮ್ದು ಫಸ್ಟ್ ಇದ್ದದ್ದು ಜಾಯಿಂಟ್ ಫ್ಯಾಮಿಲಿ ಇಲ್ಲಿ. ಸೊ ಐ ವಾಸ್ ಜಾಯಿಂಟ್ ಫ್ಯಾಮಿಲಿ ಆದ್ಮೇಲೆ ಅದೇ ಒಂದು 20-25 ಪೀಪಲ್ಸ್ ಇದ್ರು ಈ ಮನೆಯಲ್ಲಿ. ಇಲ್ಲೆಲ್ಲ ಆಟ ಆಡಿದ್ದು ಕ್ರಿಕೆಟ್ಸ್ ಎಲ್ಲ ಇಲ್ಲೇ. ಇಸ್ ದ ಮೇನ್ ಇದು. ಈಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ನಾವು ಐ ಹ್ಯಾವ್ ಗಿವನ್ ಇಟ್ ಫಾರ್ ರೆಂಟ್. ಇದೀಗ ಬುಟ್ಟಿಕ್ ನಡೀತಿದೆ. ನೋಡ್ಬೋದಾ ಒಳಗೆ? ಬನ್ನಿ ಸರ್. ನಮ್ಮ ಗಿರೀಶ್ ಶೆಟ್ಟಿ ಅವರ ಹಳೆಯ ಮನೆನ ಹೋಮ್ ಟೂರ್ ಮಾಡೋಣ. ಎಸ್. This was a sitting room. Okay. This was a sitting room. ರೂಫ್ ಎಲ್ಲ ಹಂಗೆ ಇದೆಲ್ಲ? Same. ಏನು ಚೇಂಜ್ ಮಾಡಿಲ್ಲ? Same. This is a sitting room. Namdu. That was another room. Guest room. ಇವಾಗ ಇದನ್ನ ಬಿಸ್ನೆಸ್ಗೋಸ್ಕರ ಚೇಂಜ್ ಮಾಡಿರೋದು. Business ಗೋಸ್ಕರ. This was our TV room. Okay. TV room. ಹಾಗೆ. Okay, ಅದು? This was our dining room. ಇಲ್ಲೂ ನೋಡಿ, ಡೈನಿಂಗ್ ಗುರ್ತಿಗೆ ಟೇಬಲ್ ಚೇರ್ ಇದೆ ಇಲ್ಲಿ. Dining room. Yes. Nice. There was a temple here. ಏನ್ ಟೆಂಪಲ್? ನಮ್ದು ಕುಲದೇವರದೆಲ್ಲ. Okay. ಹಾಗೆ. So all the things. Nice. Small house. ಮೇಲೂ ಇತ್ತ ಅವಾಗ್ಲೂ? ಮೇಲೂ ಇತ್ತೆ. ಈ ಮೆಟ್ಲು ಹಳೇದೇನೇನಾ? ಹಳೇದೆ. ಹಾಗೆ ಇದೆ. ಮೇಲೆ ಏನಿತ್ತು? ಮೇಲೆ ನಮ್ಮ ಚಿಲ್ಡ್ರನ್ಸ್ ಎಲ್ಲ ಅಲ್ಲೇ ಮಲಗಿದ್ದು ನಾವು. ನೈಸ್. ಇಲ್ಲಿ ಏನು ಈ ಜಾಗದಲ್ಲಿ? ಇದರಲ್ಲಿ ನಾವು ನಮ್ಮ ಮಕ್ಕಳೆಲ್ಲ ಇಲ್ಲೇ ಮಲಗ್ತಿದ್ದದ್ದು. ಇಲ್ಲೇ. ದಿಸ್ ವಾಸ್ ಮೈ ಫಾದರ್ಸ್ ರೂಮ್. ಇದಾ? ದಿಸ್ ವಾಸ್ ಮೈ ಫಾದರ್ಸ್ ರೂಮ್. ಅಪ್ಪ ಅಮ್ಮಂದು. ಬಟ್ ಈ ಕಿಟಕಿ ಇವೆಲ್ಲ ಹಂಗೆ ಇದೆ ಅಲ್ಲ ಗಿರಿ? ಹಂಗೆ ಓಲ್ಡನ್. ಅದನ್ನೇ ವಂಡರ್ಫುಲ್ ಓಲ್ಡನ್ ಥಿಂಗ್ಸ್. ಈ ಕಬೋರ್ಡು ಎಲ್ಲ ಎವ್ರಿಥಿಂಗ್ ಇಸ್ ಓಲ್ಡನ್ ಓನ್ಲಿ. ವಾವ್, ಆಂಟಿಕ್ ಪ್ರಾಪರ್ಟಿ ಗಿರಿ. ಎಷ್ಟು ವರ್ಷದ ಹಳೆ ಮನೆ ಇದು? ನಾವು ಗ್ರ್ಯಾಂಡ್ ಫಾದರ್ ಮೇ ಬಿ 100-150 ಇಯರ್ಸ್ ಆರ್ ಮೋರ್ ದೆನ್ ದಟ್. ನಂಗೆ ಅಷ್ಟು ಗೊತ್ತಿಲ್ಲ. ನಾಟ್ ಶೂರ್ ಅಬೌಟ್ ಇಟ್. ಇದೊಂದು ನಾರ್ಮಲ್ ರೂಮ್ಸ್ ಎಲ್ಲ. ಇಲ್ಲಿ ಇದು ಯಾರ ರೂಮ್ ಇದು? ಇದು ಯಾರ ರೂಮು? ಇದು ನಂದೊಂದು ಇನ್ನೊಂದು ಕಸನ್ ಇದು. ಓಕೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ? ಎಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ ಚೆನ್ನಾಗಿದೆ. ಇದು ಒಂದೇ ಬೆಡ್ರೂಮಾ?
ಇದೊಂದು ಬೆಡ್ರೂಮ್, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಓಕೆ. ಸೊ ವಿ ಹ್ಯಾಡ್ 12 ರೂಮ್ಸ್ ಇತ್ತು. 12 ರೂಮ್ಸ್. ಸೈಟ್ ಏನ್ ಡೈಮೆನ್ಷನ್ ಇದೆ ಗಿರಿ? ಇಟ್ ಇಸ್ ಅರೌಂಡ್ 11 ಸೆನ್ಸ್ ಅಂದ್ರೆ ಇಂಟು 435. ಆಲ್ಮೋಸ್ಟ್ 4,000 to 6,000. ವಂಡರ್ಫುಲ್. ನನಗೆ ರೂಫು ಈ ಇಂಟೀರಿಯರ್ ನೀವು ಉಳಿಸ್ಕೊಂಡಿರೋದು ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಸಕ್ಕತ್. ಆಮೇಲೆ ಈ ಸ್ಟೀಪ್ ಇದೆ ನೋಡಿ ಮೆಟ್ಲು. ಅಪ್ಪ ಇದನ್ನೆಲ್ಲ ಆರಾಮಾಗಿ ಹಂಗೆ ಹತ್ತೋರು ಇಲ್ಲೆಲ್ಲ ಓಡಾಡಿದ್ದಾರೆ ಆರಾಮ್ಸೆ. ಎನ್ನ ದುಂಬುದ ಪಿಕ್ಚರ್ದ ಅಂಚಾಕಲಿಗೆ ಒಂಜಿ ಮೆಮರಿಗೆ ಇರೆಗೆ ಏನು ಪಾಡುವೇನೆತ್ತ ಬತ್ತನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸರಿಗ ಬಾಯ್. ಸೊ ಗಿರಿ ಥ್ಯಾಂಕ್ ಯು. ಎಸ್. ಇದು 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 ಈಗ ಇಲ್ಲಿ ಮಾಡಿದ್ದಾರೆ ಟೆಂಪಲ್. ಸೊ ದಟ್ ಇಸ್ ಈಗದ ಟೆಂಪಲ್. ಸೂಪರ್. ಸೊ ಈ ಮನೆ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಫೈನಲಿ ಈ ಮನೆ ಬಗ್ಗೆ ಏನ್ ಹೇಳ್ತೀರಾ ಗಿರಿ? ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್, ವಂಡರ್ಫುಲ್ ಹೌಸ್. ನಮ್ಮ ಇವರು ಈಗ ಕೊಟ್ಟಿದ್ದೇನೆ. ಸೊ ಟೆನೆಂಟ್ಸ್ ಇದ್ದಾರೆ, ಅವರು ಚೆನ್ನಾಗಿ ನೋಡ್ಕೊಂಡು ವೆರಿ ಹ್ಯಾಪಿ. ಎಲ್ಲ ಚೆನ್ನಾಗಿದೆ. ಆ ಮನೆ ನಂದೆ. ಅದು ನಾನು ಈಗ ಐ ಆಮ್ ರಿಪೇರಿಂಗ್ ಇಟ್ ಅಗೇನ್. ಓಕೆ. ಅದು ಇವಾಗ ವೇಕೆಂಟ್ ಇದೆಯಾ? ಇಲ್ಲ, ಈಗ ಟೆನೆಂಟ್ಸ್ ಅಲ್ಲಿ ಇದ್ದಾರೆ, ಟೆನೆಂಟ್ಸ್ ಇದ್ದಾರೆ. ಓಕೆ. ಬಟ್ ನಾನು ಅದನ್ನ ಈಗ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಅಂದ್ರೆ ಇದು ಆದ್ಮೇಲೆ ಅದು ಕಟ್ಟಿ ಇದಾದ್ಮೇಲೆ ಅದು ಕಟ್ಟಿದ್ದು. ನೀವು ಕಟ್ಟಿದ್ದ? ನಾವು ಕಟ್ಟಿದ್ದು. ಓಕೆ. ಅದು ಎಷ್ಟು ಬೆಡ್ರೂಮ್ ಮನೆ? ಅದೊಂದು 3 ಬೆಡ್ರೂಮ್ ಹೌಸ್. ಸೊ ಸ್ನೇಹಿತರೆ, ಇದು ನಮ್ಮ ಗಿರೀಶ್ ಶೆಟ್ಟಿ ಸರ್ ಅವರಿಗಿದ್ದ ಮನೆಯ ಒಂದು ಚಿಕ್ಕ ಹೋಮ್ ಟೂರ್ ಆಗಿತ್ತು. ಆದರೆ ಅವರ ಹೋಮ್ ಏನಿದೆ ಇವಾಗ ಎಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಸಂದರ್ಶನ ಎಲ್ಲ ಆಗುತ್ತೆ. ಇದು ಪ್ರೆಸ್ಟೇಜ್ ಪ್ರಾಪರ್ಟಿ. ಇಲ್ಲಿ ಒಂದು ಅರೌಂಡ್ 510 ಅಪಾರ್ಟ್ಮೆಂಟ್ಸ್ ಇದೆ. ಓಕೆ. ಇಲ್ಲಿ ನಾನೇ ಹೀರೋ. ಅಂದ್ರೆ ಹೆಂಗೆ, ಯಾವ ತರ? ಬಿಕಾಸ್ ಪೀಪಲ್ ವಿ ಎಂಜಾಯ್. ಇಲ್ಲಿ ನಮ್ದೊಂದು ಕಮ್ಯುನಿಟಿ ಇದೆ, ಒಂದು ಅರೌಂಡ್ 1,200 ಪೀಪಲ್. ಓಕೆ. ನಾವು ಇಲ್ಲಿ ಬಹಳ ಒಂದು ನಾನಿಲ್ಲಿ ಕಲ್ಚರಲ್ ಕಮಿಟಿದು ನಾನು ಸೆಕ್ರೆಟರಿ ಆಗಿದ್ದೇನೆ. ವಿ ಕಂಡಕ್ಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೇವೆ. ಸೊ ವಿ ಆರ್ ರಿಯಲಿ ಎಂಜಾಯಿಂಗ್. ಪೀಪಲ್, ಜನರಿಗೆ ಫಸ್ಟಿಗೆ ದೇ ಡಿಡ್ ನಾಟ್ ನೋ ದಟ್ ಹೂ ಆಮ್ ಐ. ಈಗ ಅವರಿಗೆ ಕನೆಕ್ಟ್ ಆಗ್ತಿದೆ. ಅಂಡ್ ಇನ್ನೊಂದು ಏನಂದ್ರೆ, ಟು ಬಿ ಫ್ರಾಂಕ್, ಟಿಲ್ ಪೀಪಲ್ ರೆಕಗ್ನೈಸ್ ಮೀ ಫಾರ್ ದಟ್ ಧೋನಿ ಸಾಗಲಿ. ಸೂಪರ್. ಧೋನಿ ಸಾಗಲಿ ನಂದು ಗಿರೀಶ್ದು, ನಾನು ಗಿರೀಶು ಪರಿಚಯ ಆಗಿದ್ದು ಫಸ್ಟ್ ಪಿಕ್ಚರು. ಗಿರೀಶ್ ಹೀರೋ ಆಗಿ ಮಾಡಿದ್ದು, ನಮ್ಮ ಸೌಂದರ್ಯ ಮೇಡಮ್ ಹೀರೋಯಿನ್, ರಾಜೇಂದ್ರ ಸಿಂಗ್ ಬಾಬು ಅವ್ರ ಡೈರೆಕ್ಟ್ರು. ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ. ಬಿಸಿಲಿದೆ, ಆಮೇಲೆ ಇದು ಸುಮ್ಮನೆ ತೋರಿಸ್ಬೇಕಾಗಿತ್ತು. ಕತ್ಲಲ್ಲಿ ಗಿರೀಶ್ ಮುಖ ತೋರಿಸಿದೆ, ಇವಾಗ ಬೆಳಕಲ್ಲಿ ತೋರಿಸ್ಬೇಕಾಯ್ತು. ಸೊ ಗಿರೀಶ್, ಇವಾಗ ಫೈನಲಿ ಎಪಿಸೋಡ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಗಿರೀಶ್ ಶೆಟ್ಟಿನ ಸಂದರ್ಶನ ಮಾಡಿ ಅಂತ ತುಂಬಾ ಜನ ನನ್ನನ್ನು ಕೇಳಿದ್ರು. ಅಂಡ್ ಇವತ್ತು ನೀವ್ ಹೇಳಿದ್ರಿ, ಸಾರಿ ಮಧ್ಯದಲ್ಲಿ ನೀನು ಇನ್ನೊಂದು ಬಂದ್ಬಿಡುತ್ತೆ. ಪರವಾಗಿಲ್ಲಪ್ಪ. ಇಲ್ಲ ನಾವು ಒಟ್ಟಿಗೆ ಸೇರಿದವರು. 1997 ಶೂಟಿಂಗ್ ಸ್ಟಾರ್ಟ್ ಆದದ್ದು. ನಂದು ಅವಾಗ 20 ವರ್ಷ. ಯು ನೋ ವಾಟ್ ವಾಸ್ ಮೈ ಏಜ್? ಇಲ್ಲ, ಐ ವಾಸ್ 17 years old. ನನಗೆ ಚಿಕ್ಕವನ. ಯಾವ್ದು ನಿಂದು? ನಂದು 1978. 1 ವರ್ಷ. 77. 77. ಸೊ ದಟ್ ಇಸ್ ವಾಟ್. ಧೋನಿ ಸಾಗಲಿ ಸಖತ್ತು ವಿಶ್ವದ ಇದೆ, ನಾವೆಲ್ಲ ಬಯಸ್ಕೊಂಡಿರೋದು. ಅಂಡ್ ನಾನು ಗಿರೀಶ್ನ ಒಂದ್ಸತಿ ಶೂಟಿಂಗಿಗೆ ಬೈಕಲ್ಲಿ ಕರ್ಕೊಂಡು ಹೋಗಿದ್ದೆ, ನೆನಪಿದೆ? ಶ್ರೀರಾಮ್ಪುರದಲ್ಲಿ ಜಗ್ಗೇಶ್ ಅವ್ರ ಮನೆ ಹತ್ರ ಮಳೆ ಬರ್ತಾ ಇತ್ತು, ನಾವ್ ಅಲ್ಲಿ ನಿಂತಿದ್ವಿ. ಈ ಎಲ್ಲ ವಿಚಾರಗಳಿದೆ. ಫೈನಲಿ ಗಿರೀಶ್, ಇವಾಗ ನಿಮ್ ಬಗ್ಗೆ ತಿಳ್ಕೊಬೇಕು, ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದ ಜನಗಳಿಗೆ ಏನ್ ಹೇಳ್ತೀರಾ? ನಾನು ಏನ್ ಹೇಳದಂದ್ರೆ, ಲೆಟ್ ಅಸ್ ಟಾಕ್ ಇನ್ ಮೈ ಹೌಸ್. ಮನೆ ಒಳಗಡೆ ಬೆಟರ್. ಮನೆ ಒಳಗಡೆ